ಇನ್ನು ಮಂಡ್ಯ ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಫಸ್ಟ್ ಈ ಬಗ್ಗೆ ವರದಿ ಮಾಡಿದ ಬೆನ್ನಲ್ಲೇ ಅಬಕಾರಿ ಸಚಿವರು ಅಲರ್ಟ್ ಆಗಿದ್ದಾರೆ. ಸುದ್ದಿ ಪ್ರಸಾರವಾದ 4 ಗಂಟೆಯಲ್ಲಿ ಖಡಕ್ ಆಕ್ಷನ್ ತೆಗೆದುಕೊಂಡಿದ್ದಾರೆ. ಅಬಕಾರಿ ಡಿಸಿ ಹಾಗೆ ಇನ್ಸ್ಪೆಕ್ಟರ್ ತಲೆದಂಡ ಫಿಕ್ಸ್ ಆಗಿದೆ. ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡುವುದಾಗಿ ಅಬಕಾರಿ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರವಿಶಂಕರ್ ಹಾಗೆ ಶಿವಶಂಕರ್ ಇಬ್ಬರನ್ನೂ ಕೂಡ ಸಸ್ಪೆಂಡ್ ಮಾಡುವುದಕ್ಕೆ ಅಮಾನತು ಮಾಡುವುದಕ್ಕೆ ಸಚಿವ ಆರ್.ಬಿ. ತಿಮ್ಮಾಪುರ್ ಸೂಚನೆಯನ್ನ ನೀಡಿದ್ದಾರೆ. ಇವತ್ತು ರೋಡ್ನಲ್ಲಿ ಬರುವಾಗ ಈ ವಿಷಯ ನನಗೂ ಗೊತ್ತಾಯಿತು. ಕೆಲವರು ನನ್ನ ಫೋನ್ ಮುಖಾಂತರ ಮಾಡಿದ್ರು, ಕೆಲವು ತುಣುಕುಗಳನ್ನು ನೋಡಿದೆ. ನಾನು ಆಡಿಯೋದಲ್ಲಿ ಅವ್ರು ಯಾರು ಇನ್ಸ್ಪೆಕ್ಟರ್ ಶಿವಶಂಕರ್ ಹಾಗೂ ರವಿಶಂಕರ್ ಡಿಸಿ ಇಬ್ರು ಮಾತಾಡಿದ್ ನಾನು ಗಮನಿಸಿದ್ದೀನಿ. ಅಂದ್ರೆ ಅದೇ ನಾನು ಬರ್ತಾ ಮೊಬೈಲ್ದಲ್ಲಿ ನೋಡ್ತಕ್ಕಂಥ ವಿಷಯದಲ್ಲಿ ಅಂತಹ ಅಧಿಕಾರಿಗಳ ಮೇಲೆ ಇಮಿಡಿಯೇಟ್ ಕಠಿಣ ಕ್ರಮ ಕೈಗೊಳ್ಳಿಕ್ಕೆ ನಾನು ಸೂಚನೆ ನೀಡಿದ್ದೇನೆ. ಇವತ್ತು ಅವ್ರ ಮೇಲೆ ಕ್ರಮ ಕೈಗೊಳ್ಳಿ, ಆನಂತರ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಿ ಅಂತೇಳಿ ಆಲ್ರೆಡಿ ನಾನು ಬರ್ತಾ ರೋಡ್ನಲ್ಲಿನೇ ಅವರಿಗೆ ಕ್ರಮ ಕೈಗೊಳ್ಳಿಕ್ಕೆ ತಿಳಿಸಿದ್ದೇನೆ. ಯಾಕೆ ಸರ್ ಪದೇ ಪದೇ ನಿಮ್ಮ ಇಲಾಖೆಯಲ್ಲಿ ಕೇಳಿ ಬರ್ತಾ ಇದೆ? ಇದು ಇವತ್ತಿಂದಲ್ಲ, ಇದು ಯಾವ್ಯಾವ ಮಂತ್ರಿಗಳಾಗಿ ಎಲ್ಲರೂ ಇದರಾಗಿ ಬಂದಿದೆ, ಹೇಳಿದ್ದಾರೆ. ಅಂಥವೆಲ್ಲ ಇಲ್ಲೊಂದು ಘಟನೆಗಳು ಆಗ್ತವೆ, ಅಂತ ಅಧಿಕಾರಿಗಳು ಅದಾರೆ, ಅಂತವ್ರ ಮೇಲೆ ಕ್ರಮ ಕೈಗೊಳ್ಬೇಕಾಗತ್ತೆ. ನಾನಂತೂ ಇಮಿಡಿಯೇಟ್ ಕ್ರಮ ಕೈಗೊಳ್ತೇನೆ. ಸಸ್ಪೆಂಡ್ ಮಾಡ್ತಾ ಇದ್ದೀವಿ, ಆನಂತರ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡ್ತಾರೆ. ಮಂಡ್ಯ ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಫಸ್ಟ್ ಈ ಬಗ್ಗೆ ವರದಿಯನ್ನ ಮಾಡಿತ್ತು. ಅಧಿಕಾರಿಗಳ ಲಂಚಾವತಾರಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಹಾಗೆ ಆಡಿಯೋ ದಾಖಲೆ ಏನಿದೆ ಅದನ್ನ ನ್ಯೂಸ್ ಫಸ್ಟ್ ಪ್ರಸಾರ ಮಾಡಿತ್ತು. ಅಬಕಾರಿ ಇಲಾಖೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ಪ್ರಶ್ನೆಯನ್ನ ಇಟ್ಟಿತ್ತು. ಈಗ ಖುದ್ದು ಅಬಕಾರಿ ಸಚಿವರು ಈ ವರದಿಗೆ ಸಂಬಂಧಪಟ್ಟ ಹಾಗೆ ಸ್ಪಂದಿಸಿದ್ದಾರೆ, ರಿಯಾಕ್ಟ್ ಮಾಡಿದ್ದಾರೆ. ಯಾರ ವಿರುದ್ಧ, ಯಾವ ಇಬ್ಬರು ಅಧಿಕಾರಿಗಳ ವಿರುದ್ಧ ಆರೋಪ ಕೇಳಿಬಂದಿದೆಯೋ ಆ ಇಬ್ಬರೂ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡುವುದಕ್ಕೆ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಸೂಚನೆಯನ್ನ ನೀಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.